ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಗೆ ಕೇವಲ 2 ದಿನಗಳು ಅಷ್ಟೇ ಬಾಕಿ ಇದೆ. ಈಗಾಗಲೇ ಎಲ್ಲಾ ಟಾಪ್ 6 ಕಂಟೆಸ್ಟೆಂಟ್ಸ್ ಅಭಿಮಾನಿಗಳೆಲ್ಲರೂ ಸಹ ಈಗಾಗಲೇ ಅವರವರ ಒಂದು ನೆಚ್ಚಿನ ಒಂದು ಕಂಟೆಸ್ಟೆಂಟ್ಸ್ ಗೆ ಓಟುಗಳನ್ನ ಹಾಕ್ತಾ ಇದ್ದಾರೆ. ಸದ್ಯ ಒಬ್ಬ ಅಭಿಮಾನಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಹಲೋ, ನಿಮ್ಮ ಹೆಸರು? ಸುಷ್ಮಿತಾ. ಸೊ ಬಿಗ್ ಬಾಸ್ ಎಲ್ಲ ನೋಡ್ತಾ ಇರ್ತೀರಾ? ಹೌದು. ಯಾರು ಟಾಪ್ 6 ಅಲ್ಲಿ ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ತ್ರಿವಿಕ್ರಮ್ ಅವರು ಏನಕ್ಕೋಸ್ಕರ ಇಷ್ಟ ಅಂತ? ಅವ್ರ ಪರ್ಸನಾಲಿಟಿಯಿಂದ ಇಷ್ಟ ಆಗ್ತಾರೆ. ದ ಸಿಂಪ್ಲಿಸಿಟಿ ಎಲ್ಲದರಿಂದ. ತ್ರಿವಿಕ್ರಮ್ ಅವರು ಆಡಿರುವಂತ ಗೇಮ್ ಅಲ್ಲಿ ಯಾವ ಗೇಮ್ ಅಂದ್ರೆ? ತ್ರಿವಿಕ್ರಮ್ ಅವರು ಆಡಿರುವಂತ ಗೇಮ್ ಅಲ್ಲಿ ನಿಮ್ಗೆ ಯಾವ್ದು ಗೇಮ್ ಅಂದ್ರೆ ತುಂಬಾ ಇಷ್ಟ? ಯಾವ್ದು ಚೆನ್ನಾಗಿ ಪ್ಲೇ ಮಾಡಿದ್ರು ಅವರು ಅಂತ? ಅದು ಜೋಡಿ ಟಾಸ್ಕ್ ಇತ್ತಲ್ಲ, ಭವ್ಯ ಮತ್ತೆ ತ್ರಿವಿಕ್ರಮ್ ಜೊತೆ, ಅದಿಷ್ಟ. ದ ವೇ ಹಿ ಸಪೋರ್ಟೆಡ್ ಹರ್ ಎವ್ರಿ ಟಾಸ್ಕ್ ಅಲ್ಲೂ ಕೂಡ ಅಂತ. ಟಾಪ್ 6 ಇಷ್ಟು ದಿನ ಟಾಪ್ 5 ಇದ್ರು, ಈಗ ಟಾಪ್ 6 ತಗೊಂಡಿದ್ದಾರೆ. ಅದರಲ್ಲಿ ಟಾಪ್ 3 ಬರ್ತಾರೆ. ಸೊ ಟಾಪ್ 3 ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಮೇ ಬಿ ತ್ರಿವಿಕ್ರಮ್, ಹನುಮಂತು. ಥರ್ಡ್ ಪೊಸಿಷನ್ ಡೌಟ್ ಅಲ್ಲಿದೆ. ಇದು ಮೋಕ್ಷಿತಾ, ರಜಿತ್ ಆರ್ ಭವ್ಯ. ಸೊ ಕಿಚ್ಚ ಸುದೀಪ್ ಅವರು ಶೋ ಎಲ್ಲ ರನ್ ಮಾಡ್ಕೊಡ್ತಿದ್ರು. ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮೇ ಬಿ ಸುದೀಪ್ ಸರ್ ಹೋಸ್ಟ್ ಮಾಡಿಲ್ಲ ಅಂದ್ರೆ ಬಿಗ್ ಬಾಸ್ ನಿಲ್ಸ್ಬೇಕು, ಬಿಕಾಸ್ ಅವ್ರಿಗೆ ರಿಪ್ಲೇಸ್ಮೆಂಟ್ ಯಾರು ಇಲ್ಲ. ಬಟ್ ಆಲ್ರೆಡಿ ಅವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲಾನು ಇದ್ ಮಾಡಿದಾರಲ್ಲ, ಪೋಸ್ಟ್ ಎಲ್ಲ ಹಾಕಿದ್ದಾರೆ, ಮೊನ್ನೆ ಅಷ್ಟೇನು ಸಹ ಹಾಕಿದ್ದಾರೆ. ಸೊ ಅವ್ರ ಜಾಗದಲ್ಲಿ ಬೇರೆ ಯಾವ ನಟರು ಬಂದ್ರೆ ಚಂದ ಅಂತ ಅನ್ಸುತ್ತೆ ನಿಮ್ಗೆ? ಮೇ ಬಿ ರಿಷಬ್ ಶೆಟ್ಟಿ ಆರ್ ಸೃಜನ್, ಬಿಕಾಸ್ ಅವ್ರ ಒನ್ ಎಪಿಸೋಡ್ ಬಂದು ದ ವೇ ಹ್ಯಾಂಡಲ್ ಮಾಡಿದ ರೀತಿ ಚೆನ್ನಾಗುತ್ತೆ. ಬಿಕಾಸ್ ಅವರಿಗೆ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಇದೆ. ಇದು ಸೀರಿಯಸ್ ಆಗು ಹೇಳ್ಬೋದು, ಅವರು ಕಾಮಿಡಿ ವರ್ಷನ್ ಕೂಡ ಮಾಡ್ಬೋದು. ಮತ್ತೆ ಅವ್ರು ಆಲ್ರೆಡಿ ಹೋಗಿ ಬಂದಿರೋದ್ರಿಂದ ಅವ್ರಿಗೆಲ್ಲ ಐಡಿಯಾ ಇರುತ್ತೆ ಹೆಂಗಿರುತ್ತೆ ಅಂತ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಸುದೀಪ್ ಸರ್ ಬಿಗ್ ಬಾಸ್ ಬಿಟ್ಟು ಕನ್ನಡದ ಕೋಟ್ಯಾಧಿಪತಿ ಶೋನ ಹೋಸ್ಟ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಅಂತ ಕೆಲವೊಬ್ರು ಟಾಕ್ ನಡೀತಿದೆ. ಆ ಟಾಕ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಬಿಕಾಸ್ ಅಪ್ಪು ಅವ್ರು ಈಗಾಗಲೇ ಫುಲ್ಫಿಲ್ ಮಾಡಿದ್ರು ಆ ಶೋನೆಲ್ಲಾನು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೇಮ್ ವೇ ಬಿಗ್ ಬಾಸ್ ಹೆಂಗೆ ಸುದೀಪ್ ಸರ್ ರಿಪ್ಲೇಸ್ಮೆಂಟ್ ಇರಲ್ವೋ, ಕೋಟ್ಯಾಧಿಪತಿಗೂ ಹಂಗೆ ಪುನೀತ್ ರಾಜ್ಕುಮಾರ್ ಅವ್ರ ರಿಪ್ಲೇಸ್ಮೆಂಟ್ ಯಾರು ಇರಲ್ಲ. ಬಟ್ ಮೇ ಬಿ ಏನಾದ್ರು ಕೋಟ್ಯಾಧಿಪತಿಗೆ ಹೋದ್ರೆ ಅವ್ರದ್ದು ಡಿಫ್ರೆಂಟ್ ವರ್ಷನ್ ಕೂಡ ನೋಡ್ಬೋದು ಅಲ್ಲಿ ನಾವು. ಸೊ ಶಿವಣ್ಣ ಅವರು ಮೊನ್ನೆ ಅಷ್ಟು ಇದ್ ಮಾಡಿದ್ರಲ್ಲ, ಸೊ ಟ್ರೀಟ್ಮೆಂಟ್ ಗೋಸ್ಕರ ಇದಾಗಿದ್ದಾರೆ. ಸೊ ನಾಳೆ ಬರ್ತಾ ಇದಾರೆ. ಸೊ ಹೆಂಗ್ ಅನ್ಸುತ್ತೆ? ರಿಕವರಿ ಅವರಿಗೆ ಸ್ವಲ್ಪ ಟೈಮ್ ತಗೋಬೇಕಾಗುತ್ತೆ ರಿಕವರಿ ಆಗೋದಕ್ಕೆ. ಆಮೇಲೆ ಹಿ ಕ್ಯಾನ್ ಗೆಟ್ ಬ್ಯಾಕ್ ಟು ಹಿಸ್ ವರ್ಕ್. ಈಗಾಗಲೇ ಚಿಕಿತ್ಸೆ ಅಂತೂ ಫುಲ್ ಸಕ್ಸಸ್ಫುಲ್ ಆಗಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರ ಫ್ಯಾನ್ಸ್ ಗೆಲ್ಲಾನು ಸಹ? ಅದೇ ಫಾಸ್ಟ್ ರಿಕವರಿ ಆಗ್ಲಿ ಅಂತ ಎಲ್ಲರೂ ಪ್ರೇ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತನಾಡೋದಕ್ಕೆ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.